ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವನ ನಡೆಸೋಕೆ ಪಿರುತಿ ಅವಶ್ಯಕತೆ ಇಲ್ಲ. ನನಗಿದ್ರಾಗೆಲ್ಲ ಅರ್ಥ ಆಗಿರೋದು ಏನು ಗೊತ್ತಾ, ಸಂಸಾರದಾಗೆ ಕೆಲವೊಂದ್ಕಿತ ಪಿರುತಿ ಹೆಚ್ಚಾಗಿರ್ತೈತೆ, ಕೆಲವೊಂದ್ಕಿತ ಪಿರುತಿ ಇಲ್ದೇನೂ ಆಗಿರ್ಬೋದು. ಆದರೆ ಇದ್ರಾಗೆಲ್ಲ ಅರ್ಥ ಆಗಿರೋದು ಏನು ಗೊತ್ತಾ, ಕೊನೆ ತನಕ ಉಳ್ಕೊಳ್ಳೋದು ನಂಬಿಕೆ ಮಾತ್ರ ಅಂತ. ಆದರೆ ಅದನ್ನ ನಿಮ್ಮ ಭಾವ ಉಳಿಸ್ಕೊಳ್ಳಿಲ್ಲ. ಈಗ ನಾನು ಅವ್ರಿಗೆ ಏಟೇ ಅರ್ಥ ಮಾಡ್ಸಕ್ಕೆ ಹೋದ್ರು ಕೊನೆಗೆ ನಾನು ಸೋಲ್ತಾನೆ ಇರ್ತೀನಿ ಅನ್ನೋದು ನನಗೆ ಗೊತ್ತಾಗೈತೆ ಕಣವಿ. ಅಕ್ಕ ಪ್ಲೀಸ್, ನೀನು ಭಾವನ ಬಿಟ್ಟೇ ಬಿಡ್ತೀಯ ಅನ್ನೋ ಅರ್ಥದಲ್ಲಿ ಮಾತಾಡಬೇಡ. ಇಲ್ಲ ಕಣವಿ, ಬಿಡೋದೇ ಆಗಿದ್ದಿದ್ರೆ ನನಗೆ 7 ದಿನ ಬೇಕಾಗಿರ್ಲಿಲ್ಲ. ಈಗ ನೀನು ಶ್ರೀ ಅವ್ರನ್ನೇ ತಕ್ಕ, ಅವ್ರು ನಿಂಗೆ ಬಲವಂತವಾಗಿ ತಾಳಿ ಕಟ್ಟಿದ್ರು ನೀನು ಇನ್ನೂ ಅವ್ರ ಜೊತೆಗೆ ಇದೆಯಾ. ಯಾಕೆ ಹೇಳು, ನಿನಗೆ ಅವ್ರ ಮ್ಯಾಕಿರೋ ನಂಬಿಕೆ. ಆದರೆ ನಂಬಿಕೆ ಅನ್ನೋ ಕೊಂಡಿಗೆ ಯಾವಾಗ ಪೆಟ್ಟು ಬೀಳ್ತೈತೋ ಆಗ ಸಂಸಾರ ಅನ್ನೋ ಕೊಂಡಿ ಕಳ್ಚಿ ಬೀಳ್ತೈತೆ. ಈಗ ಅಪ್ಪಯ್ಯನೇ ತಗೋ, ಗಂಡು ಮಕ್ಕಳು ಆದರೆ ಸಂಸಾರ ಚೆನ್ನಾಗಿರೋದು ಅನ್ನೋ ಮೂಢನಂಬಿಕೆಲೆ ಅವನ್ ಬಿಟ್ಟೋಗಿದಲ್ವೇ. ಅಯ್ಯೋ ಅಕ್ಕ, ಯಾಕೆಲ್ಲ ಬಿಟ್ಟು ಹೋಗೋದ್ರ ಬಗ್ಗೆನೇ ಮಾತಾಡ್ತಿದ್ಯಾ? ನೀನು ಭಾವನ ಹತ್ರ ಒಂದ್ಸಲ. ಇಲ್ಲ ಕಣವಿ, ನಾನು ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದೀನಿ. ದಿಟ ಹೇಳ್ಬೇಕು ಅಂದರೆ ಇದನ್ನೆಲ್ಲ ಹೇಳ್ದೆ ಮೇಸ್ರಿಗೆ ಅರ್ಥ ಆಗಬೇಕಿತ್ತು. ಹೋಗ್ಲಿ ಬಿಡು, ಅವಂಗೆ ಮಗಳು ಸಂಸಾರ ಹಿಂಗೆ ಆಗೋಗೈತಲ್ಲ ಅಂತ ಬೇಸರ ಇದ್ದೇ ಇರ್ತೈತೆ. ಅವ್ವ 7 ದಿನ ಬೇರೆ ಬೇರೆ ಕಾರಣಕ್ಕೆ ನೋವು ಅನುಭವಿಸ್ತಿದ್ಲು. ಈಗ ನನ್ನ ವಿಷಯಕ್ಕೂ ನೋವು ಅನುಭವಿಸೋ ಥರ ಆಗೋಯ್ತು. ನನ್ನ ನೋವನ್ನ ಅವಂಗೆ ಕಲ್ಮನ್ಸು ಮಾಡಿಕೊಡ್ತೀನಿ. ಅವ್ವ ಹೇಳ್ದಂಗೆ ಕಾಲಕ್ಕೆ ಎಲ್ಲನೂ ಮರೆಸೋ ಶಕ್ತಿ ಐತೆ ಕಣವಿ. ಇದೆಲ್ಲ ಅದು 7 ದಿನ ನಡೀತಾಯಿತ್ತು, ನಡೀಲಿ. ಆದರೆ ಯಾರಿಗೂ ನನ್ನ ಮ್ಯಾಕೆ ಸವಾರಿ ಮಾಡಕ್ಕೆ ನಾನು ಬಿಡೋಕ್ಕಿಲ್ಲ. ಇವನು ಯಾಕೆ ಮನೆ ಕಡೆ ಇಂಕಿ ಇಂಕಿ ನೋಡ್ತಾವನೆ? ಅಕ್ಕಿ ತೆನೆ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಜಮೀನಾಗೆ ಇಕ್ಕೆ ಬಿಟ್ಟು ಹೋಯ್ತಂತೆ. ಹಂಗಾಯ್ತು ಅಕ್ಕ ತಮ್ಮನ ಕತೆ. ಅಯ್ಯ ಬಾಬು, ನಾನು ಯಾವತ್ತೂ ಅಂತ ಕೆಲಸ ಮಾಡೋಕ್ಕಿಲ್ಲ. ನಾನು ಬಂದರೂ ಇಸೆ ಕೇಳಿದ್ರೆ ನೀನೇ ಖುಷಿ ಪಡ್ತೀಯ. ಇಷ್ಟೊತ್ತು ನಿಮ್ಮ ಅಕ್ಕ ಬಂದು ಕಿವಿಗೆ ಕಣ್ಣಿಗೆ ತಂಪು ಮಾಡ್ಬಿಟ್ಟೋದ್ಲು. ಈಗ ನೀನು ಖುಷಿ ಲೇ, ಅದು ಎಲ್ಲಿ ಗಂಟು ಬಿದ್ರು ನೀವಿಬ್ರು ನನಗೆ. ಅಯ್ಯ ಬಾಬು, ನನ್ನ ನಂಬು, ನಾ ಇಲ್ಲಿ ಬಂದಿರೋದೇ ನಿಂಗೆ ಸಹಾಯ ಮಾಡೋದಕ್ಕೆ. ಬೇಡಪ್ಪ, ನೀನು 8 ಕೋಟಿ ರೂಪಾಯಿ ಕೊಟ್ಟರು ನಿನ್ನ ಸವಾಸನೇ ಬೇಡ. ಅಕ್ಕ ತಮ್ಮ ಹೆಂಗೆ ಅಂತ ನನಗೆ ಗೊತ್ತಿಲ್ವಾ? ಬಾಬು, ನಾನು ಮೊದಲು ನಂಗಿಲ್ಲ, ಈಗ ಬದಲಾಗಿವ್ನಿ. ಕೋತಿ ಮುಖವಾಡ ಹಾಕೊಂಡು ಮೊಸಳೆ ಬಂದಂಗೆ ಬಂದರೆ ನಂಬಿಡ್ಬೇಕಾ? ಅಕ್ಕ ತಮ್ಮನ ಸವಾಸನೇ ಬೇಡಪ್ಪ. ನೋಡ್ಲಾ ಕಾಳೆ, ನೀನು ಮೊದಲೇ ಜೈಲ್ನಾಗಿದ್ದು ದೊಡ್ಡ ಡಾನಾಗಿ ಬಂದಿರೋನು. ಈ ಮನೆ ಬಿಸಿದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನಾವು ನೋಡ್ಕೊತೀವಿ. ಹೋಯ್ತಾ ಬಾಬು, ನಾ ಹೇಳೋ ಇಸ ಕೇಳು, 1 ನಿಮಿಷ ನನ್ನ ಮಾತು ಕೇಳು. ಇಲ್ಲ ಆಯ್ತು, ಅದು ಏನು ಹೇಳ್ತೀಯ ಹೇಳಪ್ಪ. ಬಾಬು, ಕೌಸಲ್ಯನ ಜೈಲ್ಗೆ ಹಾಕೋರಲ್ಲ, ಅವ್ರಿಗೇನಾದರೂ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಅಂತಂದರೆ ಅವಳನ್ನ ಹೊರಗೆ ಬಿಟ್ಬಿಡ್ತಾರೆ. ವಿಷಯ ಹೇಳತ್ತಲ್ಲ ನೋಡಿ. ಬಾಬು, ಹೊಸಿನ ಹೇಳೋ ಮಾತು ಕೇಳು. ನಾನು ಯಾಕೆ ಇವನು ಯಾಕೆ ಬಂದಿದ್ದಾನಿಲ್ಲಿ? ಮತ್ತೆ ಇಬ್ರು ಸೇರ್ಕೊಂಡು ಏನು ಪ್ಲಾನ್ ಮಾಡ್ತಿದ್ದೀರಾ? ಅಯ್ಯೋ, ಅದು ಸಾನನಾ. ಅಕ್ಕನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಲೇ ಕಳ್ಳಿ, ಪಂಚಾಯತಿನಾಗೆ ಸಾನವ್ರ ಪರ ಮಾತಾಡೋದನ್ನ ಕಾರಣಕ್ಕೆ ಸುಮ್ಕೆ ಬಿಡ್ತೇವೆ. ಇನ್ನೊಂದ್ಕಿತ ಈ ಕಡೆ ಬರೋದಾಗ್ಲಿ ಸಾನವ್ರಿಗೆ ತೊಂದರೆ ಕೊಡೋದಾಗ್ಲಿ ಗೊತ್ತಾದ್ರೆ ಸುಮ್ಕಿರಕ್ಕಿಲ್ಲ. ಅಳಿಯಂದ್ರು ಹೇಳಿದ್ರು ಕೇಳಿಸ್ತಾನೆ. ಒಂಡ
ಒಂದು ಕಿತ ಕಳ್ತನ ಮಾಡಿದ್ರೆ ಕಳ್ಳ ಅನ್ನೋ ಪಟ್ಟ ಸಾಯ ಗಂಟೆ ಹೋಗಿಲ್ಲ ಅನಿಸ್ತೈತೆ. ಇವ್ರಿಗೆ ಹೆಂಗನ ಮಾಡಿ ನಿಜಾನ ಅರ್ಥ ಮಾಡಿಸ್ಬೇಕು. ಪುಟ್ಟಮ್ಮಿ, ಪುಟ್ಟಮ್ಮಿ, ಯಾಕೆ ಪುಟ್ಟಮ್ಮಿ ನಾನು ನೋಡದೇ ಇರೋರು ತಳ ಹೋಗ್ತಾ ಇದೆಯಾ? ಇನ್ನೇನು ಮಾಡಬೇಕು? ನೀನು ಒತ್ತಾರೆಯಿಂದ ನಾನು ತಾವು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಯಾಕೆ ಅಂತ ಕೇಳಮ್ಮ ಅಂತ ಸಾಲೆ ತಾವು ಬಂದೆ. ಅಳಿಯಂದ್ರಿದ್ರಲ್ಲ, ಅದಕ್ಕೆ ವಾಪಸ್ ಬಂದು ಇಲ್ಲ ಕಾಯ್ಕೊಂಡು ಕೂತಿದ್ದೆ. ಯಾಕೆ ಪುಟ್ಟಮ್ಮಿ ನಾನು ತಾವು ಮಾತಾಡ್ತಿಲ್ಲ? ನೀನು ಮಾತಿಗೆ ಬೆಲೆ ಇಲ್ದವ್ರ್ತವ ಇವನ್ ಮಾತು. ಅದೆಷ್ಟು ಬೈಬೇಕೋ ಬೈದ್ಬಿಡು, ಆದರೆ ಮೌನವಾಗಿದ್ದು ನನ್ನನ್ನು ಕೊಲ್ಬೇಡ. ನಿನ್ನ ಕಾಲು ಬಿಟ್ಟನ್ನ ಕೇಳ್ತೀನಿ. ಯೋನ ಇದು ಹೇಳ್ಮಕ್ಕೆ. ಇದನ್ನು ಬಿಟ್ಟು ನಂಗೆ ಬೇರೆ ದಾರಿ ಕಾಣ್ತಿಲ್ಲ ಪುಟ್ಟಮ್ಮಿ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು, ಇನ್ನೊಂದು ಕಿತ ಮಾಡೋಕ್ಕಿಲ್ಲ. ಮನ್ಸ ತೆಪ್ಪು ಮಾಡಿದ್ರೆ ತಿತ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು, ಅದು ಧರ್ಮ. ಆದ್ರೆ ಮಾಡಿದ ತೆಪ್ಪನ ತಿರುಗಿ ಮಾಡ್ತಿದ್ರೆ ಆ ಕ್ಷಮೆಗೆ ಬೆಲೆ ಇರಕ್ಕಿಲ್ಲ. ಇದೊಂದು ಕಿತ ಪುಟ್ಟಮ್ಮಿ, ಸತ್ವಾಗ್ಲೂ ಇನ್ಮ್ಯಾಕೆ ಸತ್ಯ ಅನ್ನೋ ಪದಕ್ಕೆ ಒಂದು ತೂಕ ಇರ್ತದೆ. ಅದನ್ನ ನಿನಗೆ ಹೆಂಗ್ ಬೇಕೋ ಹಂಗೆ ಬಳಸ್ಕೋಬೇಡ. ಪುಟ್ಟಮ್ಮಿ ಏನೋ ಆಗೋಗದೆ ಪುಟ್ಟಮ್ಮಿ. ಇಂಥ ಸಣ್ಣ ಸಣ್ಣ ತೆಪ್ಪುಗಳೇ ಮುಂದೆ ಬರೋ ದೊಡ್ಡ ಅನಾಹುತಕ್ಕೆ ಕಾರಣ ಆಗೋದು. ಕುಡಿಯೋದು ಬೇಡ ಅಂತ ಅನ್ಕೋತೀನಿ, ಆದರೆ ಹಾಳಾದ ಬುದ್ಧಿ ಒಂದೊಂದು ಕಿತ ಹಿಂಗಾಗೋಯ್ತದೆ. ಇನ್ನೊಂದ್ಸಲಿ ಕುಡಿಬೇಕು ಅನ್ಸಿದ್ರೆ ಆ ಕಡೆ ತಲೆನೇ ಹಾಕಕ್ಕಿಲ್ಲ. ಈಗ ಆಗಿರೋ ತಪ್ಪನ ಇದೊಂದು ಕಿತ ಹೊಟ್ಟೆಗೆ ಹಾಕೊಂಬಿಡು ಪುಟ್ಟಮ್ಮಿ. ನೋಡು, ಗಂಡ ಹೆಂಡತಿ ಮಧ್ಯೆ ತೆಪ್ಪಾದಾಗ ಕ್ಷಮಿಸು ಅಂತ ಕೇಳ್ತಾರೆ. ಕ್ಷಮಿಸೋದು ನಮ್ಮ ಧರ್ಮ. ಆದ್ರೆ ಮತ್ತೆ ಅದನ್ನೇ ರೂಢಿ ಮಾಡ್ಕೋಬಾರ್ದಲ್ವೇ? ಈಗ ನಾನು ನಿನ್ನ ಕ್ಷಮಿಸ್ತೀನಿ ಅಂತ ಇಟ್ಕ, ತಿರ್ಗಾ ನೀನು ಕೆಲಸ ಮಾಡಕ್ಕಿಲ್ಲ ಅಂತ ಏನು ಗ್ಯಾರಂಟಿ? ಅದು ಕೊಟ್ಟ ಮಾತು ನಾವು ಉಳಿಸ್ಕೊಳ್ಳೋದು ಒಂದು ದೊಡ್ಡ ತಪಸ್ಸಿದ್ದಂಗೆ. ಅದು ನಿನ್ನಿಂದ ಆಗಕ್ಕಿಲ್ಲ ಬಿಡು. ನನ್ನ ಮಕ್ಕಳನ್ನ ಎದುರು ಹಾಕ್ಕೊಂಡು ನಿನ್ನ ನಾನು ಮನೆ ಒಳಗೆ ಸೇರಿಸ್ಕೊಂಡೆ. ಆದರೆ ಈಗ ನೀನು ಮಾಡ್ತಿರೋದೇನೋ ಕುಡಿಯೋಕ್ಕಿಲ್ಲ ಪುಟ್ಟಮ್ಮಿ, ಇನ್ಮೇಲೆ ಹಿಂಗೆ ಮಾಡೋಕ್ಕಿಲ್ಲ. ಏನು ಇವತ್ತು ಕುಡಿಯೋಕ್ಕಿಲ್ವಾ, ಇಲ್ಲ ಜೀವನ ಪೂರ್ತಿನೂ ಕುಡಿಯೋಕ್ಕಿಲ್ವಾ? ಕುಡಿಯೋದು ಬೇಡ ಅಂತ ಮನಸ್ಸಿನಾಗ ಅನ್ಕೋತೀನಿ, ಆದರೆ ಆಳಾದ ಬುದ್ಧಿ ಕೇಳಕ್ಕಿಲ್ಲ. ಕಣ್ಣು ಮನೆ ಕಡೆ ದಾರಿ ತೋರಿಸಿದ್ರೆ ಕಾಲು ಅಂಗಡಿ ಕಡೆಗೆ ಎಳ್ಕೊಂಡು ಹೋಯ್ತದೆ. ನೋಡಯ್ಯ, ಕುಡ್ಕರಿಗೆ ಕುಡ್ತ ಅನ್ನೋದು ಒಂದು ಚಟ, ಆದ್ರೆ ಅವ್ರನ್ನೇ ನಂಬಿ ಬದುಕೋರಿಗೆ ಚಟ್ಟ. ಇದೆಲ್ಲ ನಿನಗೆ ಅರ್ಥ ಆಗಕ್ಕಿಲ್ಲ ಬಿಡು. ನಿನ್ ಮಾತು ಮುಗ್ದಿದ್ರೆ ನಾನು ವಾಳ್ತೀನಿ. ಪುಟ್ಟಮ್ಮಿ ನಾನು ಕುಡಿಯೋಕ್ಕಿಲ್ಲ. ನಿನ್ ಮೇಲೆ ಅಣೆ, ನನ್ನ ಮೇಲೆ ಅಣೆ. ನಿನಗೆ ಬುದ್ಧಿ ಹೇಳೋ ಶಕ್ತಿ ನನಗಿಲ್ಲ. ಒಟ್ನಾಗೆ ಕುಡಿಯೋದ್ರಿಂದ ಯಾರಿಗೂ ಒಳ್ಳೇದಾಗಕ್ಕಿಲ್ಲ. ಆಟೆಯ ತಪ್ಪಾಯ್ತು ಪುಟ್ಟಮ್ಮಿ, ನನ್ನನ್ನು ತಪ್ಪು ದಾರಿಗೆ ಎಳೆಯೋ ಅಂಗಡಿ ದಾರಿಗೆ ಹೋಗೋದನ್ನೇ ಬಿಟ್ಬಿಡ್ತೀನಿ. ನಾನು ಬರ್ತೀನಿ ನಿನ್ನ ಜೊತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.